ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ರವಿಚೇತನ್ ವಾಕ್ಸ್. ಪ್ರೇಕ್ಷಕ ಪ್ರಭುಗಳು ಹೇಗಿದ್ದೀರಿ? ಹೋಪ್ ಆಲ್ ಆರ್ ಫಿಟ್ ಆ್ಯಂಡ್ ಫೈನ್. ಸೊ ಇವತ್ತಿನ ಟೂರ್ ಪ್ಲ್ಯಾನ್, ತಮಿಳ್ನಾಡಿಗೆ ಹೋಗ್ತಾ ಇದ್ದೀವಿ. ಕುಂಭಕೋಣಂ ಹತ್ರ ಅಲ್ಲಿ 9 ನವಗ್ರಹ ದೇವಸ್ಥಾನ ಇದೆ. ಸೊ ಅದು ಕುಂಭಕೋಣಂ ಸೆಂಟ್ರ್ ಪಾಯಿಂಟ್ ಅದು. ಸೊ ಅಲ್ಲಿ ನಾವು ಹಾಲ್ಟ್ ಆದರೆ ಈ 9 ನವಗ್ರಹ ದೇವಸ್ಥಾನ ನೋಡ್ಬೋದು. ಹೀಗಾಗಿ ತಮಿಳ್ನಾಡು ಹತ್ರ ಇರೋ ಕುಂಭಕೋಣಂಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 380-400 ಕಿಲೋಮೀಟರ್ಸ್ ಇದೆ. ಸೊ ಬೆಳಗ್ಗೆ 5 ಗಂಟೆಗೆ ಬಿಟ್ವಿ. ಈಗ ನೈಸ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ಒಂದು 6-6:30 ಆಯ್ತು ಈಗ. ಇಲ್ಲಿಂದ ಕೃಷ್ಣಗಿರಿ ಒಂದು ಬ್ರೇಕ್ಫಾಸ್ಟ್ ಹಾಲ್ಟು. ಸೊ ಅಲ್ಲಿ ಚಾರ್ಜಿಂಗ್ ಮಾಡಿಕೊಂಡು ನಾವು ಬ್ರೇಕ್ಫಾಸ್ಟ್ ಮಾಡಿ ಸೊ ಅಲ್ಲಿಂದ ಹೊರಡ್ತೀವಿ. ಸೊ ಬನ್ನಿ, ಎಲ್ಲೆಲ್ಲಿ ಚಾರ್ಜಿಂಗ್ ಸ್ಟೇಷನ್ಸ್ ಇದೆ, ಏನು ಎತ್ತ ಅಂತ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ಬನ್ನಿ ಹೋಗುವ. ಗೈಸ್, ಇಲ್ಲಿ ಕೃಷ್ಣಗಿರಿ ಹತ್ರ ಶ್ರವಣಬಾನ ಹೋಟೆಲ್ ನಿಲ್ಸಿದ್ವಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ. ಹಾಗೆ ಗಾಡಿಗೂ ಬ್ರೇಕ್ಫಾಸ್ಟ್ ಮಾಡ್ಸೋಣ ಅಂತ, ಅದೇ ಚಾರ್ಜ್ ಮಾಡೋಣ ಅಂತ. ಸೊ ಒಂದು ಹಾಫ್ ಆನ್ ಅವರಲ್ಲಿ ಚಾರ್ಜ್ ಆಗುತ್ತೆ. ಸೊ ಒಂದು ಹಾಫ್ ಆನ್ ಅವರ್ ಬ್ರೇಕ್ಫಾಸ್ಟ್ ಮುಗಿಯುತ್ತೆ. 300 ಕಿಲೋಮೀಟರ್ಸ್ ಇದೆ ಇನ್ನು. ಸೊ ಒಂದು 100 ಕಿಲೋಮೀಟರ್ಸ್ ಬಂದಿದ್ವಿ. ಒಂದು 100 ಕಿಲೋಮೀಟರ್ಸ್ ಚಾರ್ಜ್ ಮಾಡೋಣ ಅಂಥೇಳಿ, ಒಂದು ಸೇಫ್ಟಿ ವೈಸು. ಯಾಕಂದರೆ ಅಲ್ಲಿ ಹೋಗಿ ತುಂಬ ಸುತ್ತಾಡೋದಿದೆ. ಸೊ ಆಲ್ವೇಸ್ ಒಂದು ಸೇಫ್ಟಿ ವೆರಿ ಇಂಪಾರ್ಟೆಂಟ್. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂಥೇಳಿ ಚಾರ್ಜಿಂಗು ಆಯಿತು, ಬ್ರೇಕ್ಫಾಸ್ಟು ಆಯಿತು ಅಂತ. ಸೊ ಬ್ರೇಕ್ಫಾಸ್ಟ್ ಮಾಡಿ ಬರ್ತೀವಿ. ಬನ್ನಿ ಬ್ರೇಕ್ಫಾಸ್ಟ್ ಹೋಗೋಣ. ಸೊ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಂದ್ವಿ, ಚಾರ್ಜಿಂಗು ಆಯಿತು. ಸೊ ಇಲ್ಲಿಂದ ಅರೌಂಡ್ 300 ಕಿಲೋಮೀಟರ್ಸ್ ಹೋಗಬೇಕು. ಬನ್ನಿ ಹೋಗುವ. ಗೈಸಲ್ಲಿ ಕೆಫೆ ಉಡುಪಿ ರುಚಿ ಅಂತ ಹೇಳಿ ದಾರಿ ನಿಲ್ಲಿಸಿದ್ವಿ, ಊಟಕ್ಕೆ ನಿಲ್ಲಿಸಿದ್ವಿ, ಹಾಗೆ ಚಾರ್ಜಿಂಗ್ ಕೂಡ. ಸೊ ಇಲ್ಲಿ ವೆಹಿಕಲ್ನ ಚಾರ್ಜ್ ಮಾಡ್ತಾಯಿದ್ದೀನಿ. ಸೊ ಬ್ಯಾಂಗ್ಳೂರಿಂದ ಅರೌಂಡ್ 300 ಕಿಲೋಮೀಟರ್ಸ್ ಬಂದಿದ್ದೀನಿ. ಚಾರ್ಜಿಂಗ್ ಸ್ಟೇಷನ್ಸ್ ಆಲ್ಮೋಸ್ಟ್ ಎಲ್ಲ ಕಡೆ ಇದೆ. 2 ರೂಟ್ ಇದೆ. ಒಂದು ಸೇಲಮಿಂದ ಬರ್ಬೋದು. ಸೇಲಮಿಂದ ಹೋದರೆ 430 ಕಿಲೋಮೀಟ್ರ್ ಆಗುತ್ತೆ. ಸೊ ನಾನು ತಿರುವಣ್ಣಾಮಲೈಯಿಂದ ಬಂದೆ. ತಿರುವಣ್ಣಾಮಲೈಯಿಂದ 403 ಕಿಲೋಮೀಟ್ರ್ ಏನಾಗುತ್ತೆ. ಬಟ್ ಐ ಥಿಂಕ್ ಸೇಲಮಿಂದ ಬರೋದೇ ಬೆಟ್ರು. ಯಾಕಂದ್ರೆ ಸ್ವಲ್ಪ ಇಲ್ಲಿ ಏನೋ ಸ್ಟೇಟ್ ಹೈವೇ, ಈಗ ಟ್ರಾಫಿಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ 30 ಕಿಲೋಮೀಟ್ರ್ ಜಾಸ್ತಿ ಇರೋ ಚಿಂತೆ ಇಲ್ಲ. ಸೇಲಂ ಮೇಲೆ ಬರೋದೇ ಬೆಟ್ರು. ಸೊ ಇದನ್ನು ಹೋಗ್ತಾ ಸೇಲಂ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ಸೆಕೆಂಡ್ ಟೈಮ್ ಚಾರ್ಜ್ ಮಾಡಿಸ್ತಾ ಇದ್ದೀನಿ. ಯಾಕೆ ಸೆಕೆಂಡ್ ಟೈಮ್ ಅಂತಂದರೆ, ಆ್ಯಕ್ಚುಲಿ ನನ್ನ ಗಾಡಿ ಅರೌಂಡ್ 260-270 ಬರುತ್ತೆ. ಇದು 250 ಅಂತ ನಾನು ಅಂದ್ಕೊತೀನಿ. ಸೊ ಸೇಲಂ ಇರೋದು 400. ಸೊ ಒಂದು ಚಾರ್ಜಿಂಗಲ್ಲಿ ನಾವು ಹೋಗ್ಬೋದಿತ್ತು, ಏನು ತೊಂದರೆ ಇರ್ತಿರಲಿಲ್ಲ. ಬಟ್ ಅಲ್ಲಿ ಕುಂಭಕೋಣಂ ಹೋಗ್ತಿದ್ದಂಗೆ 2 ದೇವಸ್ಥಾನ ಕವರ್ ಮಾಡ್ಬೇಕು ನಾವು. ಸೊ ಅಲ್ಲಿ ಹೋಗಿ ಮತ್ತೆ ಚಾರ್ಜಿಂಗ್ ಕಾಯೋದು ಬೇಡ. ಸೊ ಇಲ್ಲಿಂದ ಚಾರ್ಜ್ ಮಾಡ್ಕೊಂಬಿಡೋಣ. ಒಂದು 90 ಕಿಲೋಮೀಟರ್ಸ್ ನಮ್ಗೆ ಬೇಕಾಗತ್ತೆ. ಸೊ 2 ಟೆಂಪಲ್ಸ್ ವಿ ಹ್ಯಾವ್ ಟು ಕವರ್. ಇಲ್ಲಾಂದರೆ ನಾಡಿದ್ದಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ 9 ನವಗ್ರಹ ನಾವು ಕಂಪ್ಲೀಟ್ ಮಾಡೋಕ್ಕಾಗತ್ತೆ. ಹೀಗಾಗಿ ನಾನು 2 ಸಲ ಚಾರ್ಜ್ ಮಾಡ್ತಾಯಿದ್ದೀನಿ. ಒಂದು ಸಲ ಬ್ರೇಕ್ಫಾಸ್ಟ್ ಮಾಡ್ಬೇಕಾದ್ರೆ ಚಾರ್ಜ್ ಮಾಡಿದೆ. ಸೊ ಅಗೇನ್ ಈಗ ಚಾರ್ಜ್ ಮಾಡ್ತೀನಿ. ಆವಾಗೊಂದು 100 ಕಿಲೋಮೀಟರ್ಸ್ ಚಾರ್ಜ್ ಆಯಿತು. ಸೊ ಈಗ 26% ಬಂದಿದೆ. ಸೊ ಫುಲ್ ಚಾರ್ಜಾಗಿ ಅಟ್ಲೀಸ್ಟ್ ಒಂದು 40 ಮಿನಿಟ್ಸ್ ಬೇಕಾಗುತ್ತೆ. ಅಷ್ಟೊಂದು ಊಟನೂ ಆಗುತ್ತೆ. ಒಂದು 1 ಗಂಟೆ ಆಗಿದೆ ಈಗ. ಸೊ ಆರಾಮಾಗಿ ಊಟ ಮಾಡ್ತೀವಿ, ಇಲ್ಲಿ ಆರಾಮಾಗಿ ಗಾಡಿ ಚಾರ್ಜ್ ಆಗುತ್ತೆ. ಸೊ ಇಲ್ಲಿಂದ ಒಂದು 135 ಕಿಲೋಮೀಟರ್ಸ್ ಇದೆ ಕುಂಭಕೋಣಂ. ಸೊ ಕುಂಭಕೋಣಂ ಹೋಗಿ ಅಲ್ಲಿಂದ ದೇವಸ್ಥಾನಕ್ಕೆ ಹೊಡ್ತೀವಿ. ಸೊ ಬನ್ನಿ ಊಟ ಮಾಡೋಣ. ಗೈಸ್, ಊಟನೂ ಆಯಿತು, ಚಾರ್ಜಿಂಗು ಆಯಿತು. ಸೊ ಇಲ್ಲಿಂದ ಕುಂಭಕೋಣಕ್ಕೆ ಹೊಡ್ತಾ ಇದ್ದೀವಿ. ಸೊ ಇಲ್ಲಿಂದ 130 ಕಿಲೋಮೀಟರ್ಸ್ ಇದೆ. ಬಟ್ ಅದ್ರ ಮುಂಚೆನೇ ಒಂದು ದೇವಸ್ಥಾನ ಇದೆ. 2 ಟೆಂಪಲ್ ಕವರ್ ಮಾಡಬೇಕು ಅಂತ ಇದ್ದೀವಿ. ಯಾಕಂದರೆ ಆ ದೇವಸ್ಥಾನ 8 ಗಂಟೆ ಕ್ಲೋಸ್ ಆಗುತ್ತಂತೆ. ಸೊ ಹೀಗಾಗಿ ಫಸ್ಟು ಸೂರ್ಯನ ಕೋಯಿಲ್ ಅಂದರೆ ಸೂರ್ಯನಾರಾಯಣ ದೇವಸ್ಥಾನ. ಸೊ ಅದು ಸೆಕೆಂಡ್ ಟೆಂಪಲ್ಲು ಚಂದ್ರನ ಟೆಂಪಲ್. ಸೊ ಈಗ ಸೂರ್ಯ ಚಂದ್ರ ಇವೆರಡನ್ನ ಫಸ್ಟು ಮುಗಿಸ್ಬಿಡ್ತೀವಿ ಇವತ್ತು. ಆಮೇಲೆ ನಾಳೆ ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನ ನಾಳೆ ಅಪ್ಡೇಟ್ ಮಾಡ್ತೀವಿ. ಬನ್ನಿ ಸೂರ್ಯನ ಟೆಂಪಲ್ಗೆ ಹೋಗುವ.
ಗೈಸ್, ಸೂರ್ಯನ ಕೋಯಿಲ್ ಅಂದರೆ ಸೂರ್ಯನ ದೇವಸ್ಥಾನಕ್ಕೆ ಬಂದಾಯಿತು. ಸೊ ಬ್ಯಾಂಗ್ಳೂರಿಂದ ಅರೌಂಡ್ 420 ಕಿಲೋಮೀಟರ್ಸ್ ಇದೆ. ಸೊ ಗಾಡಿ ಹಿಂದ್ಗಡೆ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಸೊ ಇದು ದೇವಸ್ಥಾನ. ಸೊ ಇದು ಸಂಡೇ, ಬಟ್ ಆದರೂ ಏನು ರಶ್ ಇಲ್ಲ. ಸ್ವಲ್ಪ ಮಳೆ ಬಂದಿತ್ತು, ಮಳೆ ಬಂದು ನಿಂತಿದೆ ಈಗ. ಸೊ ಒಳಗಡೆ ಮೊಬೈಲ್ ಅಲೋ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇದ್ದರೆ ಡೆಫಿನೆಟಾಗಿ ದರ್ಶನ ಮಾಡಿಸ್ತೀನಿ. ದೇವಸ್ಥಾನ ಒಳಗಡೆ ಹೋಗಿ ಬಂದು ಆಮೇಲೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಸೊ ದೇವಸ್ಥಾನ ಮೋಸ್ಟ್ಲಿ ಏನು ರಿನೋವೇಷನ್ ಕೆಲಸ ನಡೀತಾ ಇದೆ. ತುಂಬ ಹಳೆ ದೇವಸ್ಥಾನ ಇದು. ಒಳ್ಳೆ ದರ್ಶನ ಆಯಿತು. ಬೇಸಿಕ್ಲಿ ಈ ಸೂರ್ಯ ಟೆಂಪಲ್ ಏನಕ್ಕೆ ಅಂತಂದರೆ ಯಾರಿಗೆ ಮಕ್ಕಳಾಗಿರಲ್ವ ಅವ್ರಿಗೆ, ಮತ್ತು ಹಾಗೆ ಅವರ ಕೆಲಸದ ಬಗ್ಗೆ, ಕರಿಯರ್ ಬಗ್ಗೆ, ಮತ್ತು ಮಕ್ಕಳಿಗೆ ಮದುವೆ ಆಗಿಲ್ಲ ಸೊ ಅದ್ರ ಬಗ್ಗೆ. ಸೊ ಪಿತೃದೋಷ ಇದ್ದವ್ರಿಗೆ ಅಂದರೆ ಅದು ನಿವಾರಣೆ ಆಗತ್ತೆ ಇಲ್ಲಿ ಬಂದರೆ. ಸೊ ಈ ಥರ 3-4 ಬೇಡಿಕೆಗಳು ಇಟ್ಟರೆ ಅದು ಈಡೇರತ್ತಂತೆ. ಹೀಗಾಗಿ ಜಾಸ್ತಿ ಜನ ಇಲ್ಲಿಗೆ ಬರ್ತಾರೆ. ಆ್ಯಕ್ಚುಲಿ ನಾವು 25 ವರ್ಷ ಆದಮೇಲೆ ಬರ್ತಾಯಿದ್ವಿ, ನಾನು ನನ್ನ ಮಿಸ್ಸಸ್ಸು. ಮದುವೆ ಆದ ನಂತರ ಇಲ್ಲಿಗೆ ಫಸ್ಟ್ ಹನಿಮೂನ್ ಬಿಫೋರ್ ನಾವು ಇಲ್ಲಿಗೆ ಬಂದಿದ್ದು. 9 ನಾವಾಗ ದರ್ಶನ ಮಾಡ್ಕೊಂಡು ಆಮೇಲೆ ನಾವು ಹನಿಮೂನ್ಗೆ ಹೋಗಿದ್ದು. ಸೊ 25 ವರ್ಷ ಆಯಿತು ನಾವು ಮದುವೆ ಆಗಿ. ಅದಾದಮೇಲೆ ಇವತ್ತು ನಾವು ಇಲ್ಲಿ ಬರ್ತಾಯಿದ್ದೀವಿ. ಸೊ ಮೊದಲನೇ ದರ್ಶನ ಸೂರ್ಯನ ಟೆಂಪಲ್ ಆಯಿತು. ಸೊ ಇಲ್ಲಿಂದ ಚಂದ್ರನ ಟೆಂಪಲ್, ಸೊ ಇಲ್ಲಿಂದ ಹತ್ರನೇ ಇದೆ, ಒಂದು 45 ಕಿಲೋಮೀಟರ್ಸ್ ಇದೆ. ಅದು ಮುಗಿಸ್ಕೊಂಡು ಅಲ್ಲಿಂದ ಕುಂಭಕೋಣಕ್ಕೆ ಹೋಗ್ತೀವಿ. ಸೊ ಇಲ್ಲಿಂದ ಈಗ ಚಂದ್ರನ ದೇವಸ್ಥಾನಕ್ಕೆ ಹೋಗ್ತೀವಿ. ಬನ್ನಿ ಹೋಗೋಣ. ಗೈಸ್, ಸೂರ್ಯನ ಟೆಂಪಲಿಂದ ಇಲ್ಲಿ ಚಂದ್ರನ ಟೆಂಪಲ್ಗೆ ಬಂದ್ವಿ. ಒಂದು 45 ಕಿಲೋಮೀಟರ್ಸ್ ಇದೆ. ಇದು ಚಂದ್ರ ಟೆಂಪಲ್ ಅಂತ ಹಾಕಿದ್ರೆ ಮೋಸ್ಟ್ಲಿ ಗೂಗಲಲ್ಲಿ ಬರೋಲ್ಲ. ತಿಂಗಳೂರು ಅಂತ ಹಾಕಬೇಕು. ತಿಂಗಳೂರು ಚಂದ್ರನ ಟೆಂಪಲ್ ಅಂತಂದರೆ ಕೋಯಿಲ್, ಟೆಂಪಲ್ ಅಂದರೆ ಕೋಯಿಲ್ ಅಂತ ಹೇಳ್ತಾರೆ ಇಲ್ಲಿ. ಸೊ ತಿಂಗಳೂರು ಅಂತ ಹಾಕಿದ್ರೆ ಅದು ನಿಮ್ಮನ್ನ ಇಲ್ಲಿ ಕರ್ಕೊಂಬರುತ್ತೆ. ಸೊ ದರ್ಶನ ಆಯಿತು. ಒಳಗಡೆ ಆ್ಯಸ್ ಯೂಶುವಲ್ ಫೋಟೋಸು ಅಲೋ ಇಲ್ಲ, ಅಂದರೆ ಕ್ಯಾಮ್ರಾ ಅಲೋ ಇಲ್ಲ ಅಂದರು. ಸೊ ಆಚೆ ಕಡೆಯೇ ಫೋಟೋಸ್ ಹೊಡ್ಕೊಂಡ್ವಿ. ತುಂಬ ಹಳೆ ದೇವಸ್ಥಾನ. ಆ್ಯಕ್ಚುಲಿ ಚಂದ್ರ ಅಂದರೆ ಇದು ಪೀಸ್ ಆಫ್ ಮೈಂಡ್, ಸೊ ರಿಲ್ಯಾಕ್ಸ್ ಮೈಂಡ್ಗೆ ಸಂಬಂಧಪಟ್ಟಂಥ ದೇವರು. ಸೊ ಆಮೇಲೆ ಆರೋಗ್ಯ ಮೇಯ್ನು. ಸೊ ಹೆಲ್ತ್ ಏನೋ ತೊಂದರೆ ಇದ್ದವರು ಇಲ್ಲಿಗೆ ಬಂದು ಬೇಡ್ಕೊಂಡ್ರೆ ಅದು ಈಡೇರುತ್ತೆ ಅಂತ ಹೇಳ್ತಾರೆ. ಸೊ ಬೇಸಿಕ್ಲಿ ಹೇಳ್ದಲ್ಲ, ಮೆದುಳಿಗೆ ಸಂಬಂಧಪಟ್ಟಂಥ ದೇವರು. ಸೊ ದರ್ಶನ ಆಯಿತು. ಸೊ ಇಲ್ಲಿಂದ ಈಗ ಕುಂಭಕೋಣಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದೇನಂದರೆ ನವಗ್ರಹ ಅಂದರೆ 9 ನವಗ್ರಹ ನಾವು ಕಂಟಿನ್ಯೂಸ್ ನೋಡಬೇಕು ಅಂತ ಹೇಳ್ತಾರೆ. ಬಟ್ ಯಾವ ಥರ ಅಂತಂದರೆ
1 2 3 ಅಂದರೆ ಆರ್ಡ್ರಲ್ಲಿದೆ. ಸೊ ಆರ್ಡ್ರನ್ನ ನೋಡಿಕೊಂಡು ಹೋಗ್ಬೇಕಾಗತ್ತೆ ನಾವು. ಸೊ ಸೂರ್ಯ ಫಸ್ಟು, ಆಮೇಲೆ ಚಂದ್ರ. ಸೊ ಆ ಥರ ಹೋಗ್ಬೇಕಾಗತ್ತೆ. ಸೊ ಪಕ್ಕದಲ್ಲಿದ್ದರೂ ನಾವು ಹೋಗಬಾರ್ದು. ಸೊ 1 2 3 4 5 6 7 8 9. ಸೊ ಆ ಥರ ಆರ್ಡ್ರಲ್ಲಿ ಹೋಗ್ಬೇಕಂತೆ. ಸೊ ಇವತ್ತು ನಾವು 1 and 2 ಮುಗಿಸಿದ್ವಿ, ಸೂರ್ಯ ಮತ್ತು ಚಂದ್ರ. ಸೊ ನಾಳೆ ಇನ್ನೊಂದಿಷ್ಟು ಟೆಂಪಲ್ಸ್ನ ಮುಗಿಸ್ಬೇಕು. ಅದು ನಾಳೆ ಇಲ್ಲಿ ಏನು ಎತ್ತ ಅಂತ ನಿಮಗೆ ನಾಳೆ ಬೆಳಗ್ಗೆ ನಿಮಗೆ ತಿಳಿಸ್ತೀನಿ. ಈಗ ಇಲ್ಲಿಂದ ಕುಂಭಕೋಣ ಹೋಗಿ ಅಲ್ಲಿ ಹೋಟೆಲ್ ಸ್ಟೇ ಮಾಡಿ ವೆಹಿಕಲ್ಲು ಚಾರ್ಜ್ ಮಾಡಬೇಕು. ಸೊ ಅದನ್ನು ಚಾರ್ಜ್ ಮಾಡಿಸ್ಕೊಂಡು ಸೊ ಬೆಳಗ್ಗೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಗುಡ್ ಮಾರ್ನಿಂಗ್. ನೆನ್ನೆ ಸೂರ್ಯ ದೇವಸ್ಥಾನ ಮುಗಿಸಿದ್ವಿ, ಹಾಗೆ ಚಂದನ್ ದೇವಸ್ಥಾನ ಮುಗಿಸಿದ್ವಿ. ಬಟ್ ಚಂದನ್ ದೇವಸ್ಥಾನ ಮುಗಿಸ್ಕೊಂಡು ವಾಪಸ್ ಕುಂಭಕೋಣ ಬರೋ ಅಷ್ಟರಲ್ಲಿ ಜೋರು ಮಳೆ, ರೋಡೇ ಕಾಣ್ತಾ ಇಲ್ಲ, ಅಷ್ಟು ಮಳೆ. ಈಗಲೂ ಮಳೆ ಬರ್ತಾನೇ ಇದೆ. ಅಂದರೆ ರಾತ್ರಿ ಶುರುವಾಗಿದೆ, ರಾತ್ರಿ ಎಲ್ಲ ಐ ಥಿಂಕ್ 6 o'clock 7 o'clock ಶುರುವಾಗಿದ್ದು, ಇನ್ನೂ ನಿಂತಿಲ್ಲ. ರಾತ್ರಿ ಜೋರಾಗಿ ಬಂತು, ಈಗ ಸ್ಟಿಲ್ ಸಣ್ಣಗೆ ಬರ್ತಾನೆ ಇದೆ. ಸೊ ನಿನ್ನೆ 2 ಕವರ್ ಮಾಡಿದ್ವಿ. ಸೊ ಇವತ್ತು 4 ಅಥವಾ 5 ಕವರ್ ಮಾಡಬೇಕು ಅಂತ ಇದ್ವಿ. ಅದಕ್ಕೆ ಬೆಳಗ್ಗೆ ನೋಡಿ 7 ಗಂಟೆ ಆಯಿತು. ಸೊ ರೆಡಿಯಾಗಿ ಹೊರಡ್ತಾ ಇದ್ದೀವಿ. ಸೊ ಇವತ್ತು 3ನೇದು ಅಂದರೆ ಸೂರ್ಯ ಚಂದ್ರ ಆಯಿತು. ಈಗ 3ನೇದು ಮಂಗಳ ವೈದ್ಯನಾಥೇಶ್ವರ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು 50 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿಗೆ ಹೋಗಿ ನಿಮಗೆ ತೋರಿಸಿ ಅಲ್ಲಿಂದ ಇಲ್ಲಿಗೆ ಹೋಗ್ತೀವಿ ಅಂತ ನಿಮ್ಗೆ ಹೇಳ್ತೀವಿ. ಬನ್ನಿ ಹೋಗೋಣ. ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಸೊ ಒಳಗಡೆ ಆ್ಯಸ್ ಯೂಶುವಲ್ ಕ್ಯಾಮ್ರಾ ಅಲೋ ಇಲ್ಲ ಅನಿಸುತ್ತೆ. ನೋಡೋಣ, ಆದಷ್ಟು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಗೈಸ್, ಒಳ್ಳೆ ದರ್ಶನ ಆಯಿತು. ನೀವೆಲ್ಲ ನೋಡಿದ್ರಿ. ತುಂಬ ಹಳೆಯ ದೇವಸ್ಥಾನ ಇದು. ಇದು ನೋಡ್ತಾ ಇದ್ದರೆ ನಮ್ಮ ನಂಜನಗೂಡು ದೇವಸ್ಥಾನ ನೆನಪಾಗುತ್ತೆ. ಅಷ್ಟು ದೊಡ್ಡದಿದೆ. ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ, ಬಟ್ ಅಷ್ಟು ದೊಡ್ಡದಿದೆ. ಸೊ ಮೇಂಟೆನೆನ್ಸ್ ಕಮ್ಮಿ ಆಗುತ್ತೇನೋ. ಸೊ ಆನೆ ಇತ್ತು, ಬಟ್ ಒಳಗಡೆ ಫೋಟೋ ಅಲೋ ಇಲ್ಲ. ಕದ್ದು ಮುಚ್ಚಿ ಹೆಂಗೋ ಒಂದಿಷ್ಟು ಫೋಟೋಸ್ ಹೊಡೆದೆ. ನೀವೆಲ್ಲ ನೋಡಿದ್ರಿ ಅನಿಸುತ್ತೆ. ಸೊ ವೈದ್ಯನಾಥೇಶ್ವರ ಅಂದರೆ ಹೆಸರು ಹೇಳುತ್ತೆ ಆರೋಗ್ಯ. ಯಾರಾದರೂ ಏನಾರು ಆರೋಗ್ಯ ಸಮಸ್ಯೆ ಇದ್ದರೆ ಇಲ್ಲಿ ಬಂದು ಅದು ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಸೊ ಹುಷಾರಾಗ್ತಾರೆ ಅಂತ. ಸೊ ಇದು ಬೇಸಿಕ್ಲಿ ಹೆಲ್ತ್ ದೇವರು. ಸೊ ಇಲ್ಲಿಂದ ಈಗ 3 ಆಯ್ತಲ್ಲ, 3 ಆಯಿತು. ಈಗ 4ನೇ ದೇವಸ್ಥಾನ ತಿರುವೆಂಕಾಡು ಅಂತ. ಸೊ ಅಲ್ಲ, ಇದು ಮಂಗಳ. ಹಾಂ, ಇದು ಮಂಗಳ. ಸೊ ವೈದ್ಯನಾಥೇಶ್ವರ ಮಂಗಳ. ಸೊ ಅದು ಬುಧ. ಈಗ ಹೋಗ್ತಾ ಇರೋದು ಬುಧ. ಸೊ ಇಲ್ಲಿಂದ ಒಂದು 15 ಕಿಲೋಮೀಟ್ರ್ ಇದೆ. ಸೊ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಇಲ್ಲಿಂದ ಅಲ್ಲಿಗೆ ಆ ದೇವಸ್ಥಾನಕ್ಕೆ ಹೊಡ್ತೀವಿ. ಬನ್ನಿ ಹೋಗುವ.
ತಿರುವೆಂಕಾಡು ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಮೇನ್ಲಿ ಬುಧ. ಸೊ ಒಳಗೆ ಹೋಗುವ. ಸೊ ಬುಧ ದೇವಸ್ಥಾನದ ಒಳ್ಳೆ ದರ್ಶನ ಆಯಿತು. ತುಂಬ ದೊಡ್ಡ ದೇವಸ್ಥಾನ ಇದು. ತಮಿಳ್ನಾಡಲ್ಲಂತೂ ಸಿಕ್ಕಾಪಟ್ಟೆ ದೇವಸ್ಥಾನಗಳಿದ್ದಾವೆ. ಅದು ದೊಡ್ಡದು, ಅದು 500,000 ವರ್ಷದ್ದು ದೇವಸ್ಥಾನಗಳು. ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಮೇಂಟೆನೆನ್ಸ್ ಆ್ಯಸ್ ಯೂಶ್ವಲ್ ಇದೆ. ಏನೋ ಪೂಜೆ ನಡೀತಾ ಇತ್ತು ಅಲ್ಲಿ, ಬಟ್ ಏನು ರಶ್ ಏನಿಲ್ಲ, ಖಾಲಿಯಾಗಿತ್ತು. ಸೊ ಬುಧ ಏನಂತಂದರೆ ಯಾರಿಗಾದರೂ ಗ್ರಹ ದೋಷ ಏನಾದ್ರು ಇದ್ದರೆ, ಯಾವುದೇ ಗ್ರಹ ಆಗ್ಬೋದು, ಆ ದೋಷ ಇದ್ದರೆ ಸೊ ಇಲ್ಲಿ ಬಂದು ಅದು ನಿವಾರಣೆ ಆಗುತ್ತಂತೆ. ಸೊ ಅದು ಒಂದು ವಾಡಿಕೆ. ಸೊ ಕೆಲವರು ಬಂದು ಯಾವುದೋ ಪೂಜೆ ಹೇಳಿರ್ತಾರೆ, ಬಂದು ಇಲ್ಲಿ ಪೂಜೆ ಮಾಡಿಸ್ತಾರೆ. ಸೊ ಈಗ 6ನೇದಕ್ಕೆ ಹೋಗ್ತಾ ಇದ್ದೀವಿ. ಗುರು ಇಲ್ಲಿಂದ ಒಂದು 77 ಕಿಲೋಮೀಟರ್ಸ್ ಇದೆ. ಬಟ್ ಹೋಗೋ ಅಷ್ಟರಲ್ಲಿ ಅದು ದೇವಸ್ಥಾನ ಕ್ಲೋಸ್ ಆಗುತ್ತೆ. ಯಾಕಂದರೆ ಎಲ್ಲ ದೇವಸ್ಥಾನಗಳು 1 ಗಂಟೆಯಿಂದ 4 ಗಂಟೆವರೆಗೂ ಕ್ಲೋಸು. ಸೊ ಇಲ್ಲಿ 77 ಕಿಲೋಮೀಟರ್ಸ್ ಅಂದರೆ ನಾವು ಹೋಗೋದಕ್ಕೆ ಲೇಟ್ ಆಗುತ್ತೆ. ಸೊ ಮಧ್ಯ ಕುಂಭಕೋಣ ಮೇಲೆ ಒಂದು ಚಾರ್ಜಿಂಗ್ ಮಾಡಿಸ್ಬೇಕು. ಸೊ ಸೀದಾ ಅಲ್ಲಿಗೆ, ಯಾಕಂದರೆ ಕುಂಭಕೋಣ ಆನ್ ದ ವೇನೇ ಇದೆ. ಸೊ ಅಲ್ಲಿ ಚಾರ್ಜ್ ಮಾಡಿಕೊಂಡು ಸೇಫ್ಟಿಗೆ ಅಲ್ಲಿಂದ ಮತ್ತೆ ಗುರು ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ಬನ್ನಿ ಹೋಗುವ. ಗೈಸ್, ಅಲ್ಲಿ ಬುಧ ಟೆಂಪಲಿಂದ ಇಲ್ಲಿ ಕುಂಭಕೋಣಕ್ಕೆ ಬಂದ್ವಿ. ಇಲ್ಲಿಂದ ಗುರು ದೇವಸ್ಥಾನಕ್ಕೆ ಹೋಗಬೇಕು. ಸೊ ಆನ್ ದ ವೇನೇ. ಅಲ್ಲಿ ಹೋದ್ರೂ ಪ್ರಯೋಜನ ಇಲ್ಲ, ಯಾಕಂದರೆ 1 ಗಂಟೆ ಕ್ಲೋಸ್ ಮಾಡ್ತಾರೆ. ಸೊ 4 ಗಂಟೆ ಓಪನ್ ಮಾಡ್ತಾರೆ. ಸೊ ಅಷ್ಟರಲ್ಲಿ ಇಲ್ಲಿ ವೆಹಿಕಲ್ ಚಾರ್ಜಿಂಗ್ ಮಾಡೋಣ ಹೋಟ್ಲಿಗೆ ಅಂತ. ಸೊ ಮೇಡಮ್ ಅವರು ಮೇಲೆ ಹೋಗಿದ್ದಾರೆ. ಸೊ ನಿನ್ನೆ ರಾತ್ರಿ ನಾವು ಇಲ್ಲೇ ಹಾಲ್ಟ್ ಆದ್ವಿ. ಚಾರ್ಜಿಂಗ್ ಇಲ್ಲೇ ಇತ್ತು. ಸೊ ಹೋಟೆಲ್ ಒಂದೇ ಕಡೆ, ಚಾರ್ಜಿಂಗ್ ಒಂದೇ ಕಡೆ ಇರಲಿ ಅಂಥೇಳಿ ಇಲ್ಲೇ ಹಾಲ್ಟ್ ಮಾಡಿದ್ವಿ. ಸೊ ಇದೊಂದು ಏನೋ RAS ರೆಸಿಡೆನ್ಸಿ ಅಂಥೇಳಿ 3000 ಪ್ಲಸ್ ಟ್ಯಾಕ್ಸು. ಚೆನ್ನಾಗಿದೆ. ಅಫ್ಕೋರ್ಸ್ ಪ್ರೈಸು ಆಗಿದೆ ಆ್ಯಂಡ್ ಹೋಟೆಲು ಅಷ್ಟೇ ಚೆನ್ನಾಗಿದೆ. ಸೊ ಇಲ್ಲಿ ಹಾಲ್ಟ್ ಆದ್ವಿ. ಈಗ ಇಲ್ಲಿ ಚಾರ್ಜ್ ಮಾಡಿಕೊಂಡು ಊಟ ಮಾಡಿಕೊಂಡು ಇಲ್ಲಿಂದ ಒಂದು 3 ಗಂಟೆಗೆ ನಾವು ಅಲ್ಲಿ ರೀಚ್ ಆದ 3-3:30 ರೀಚ್ ಆದರೆ 4 ಗಂಟೆಗೆ ದೇವಸ್ಥಾನ ಓಪನ್ ಆಗುತ್ತೆ. ಸೊ ಅದನ್ನ ಕವರ್ ಮಾಡೋದು. ಇನ್ನೂ 15 ಕಿಲೋಮೀಟ್ರ್ ಇದೆ ಅದು. ಸೊ ಅಲ್ಲಿಂದ ಇನ್ನೊಂದು ಟೆಂಪಲ್ ಕವರ್ ಮಾಡೋಕ್ಕೂ ತುಂಬ ದೂರ ಇದೆ. ಒಂದು 45 ಕಿಲೋಮೀಟರ್ಸ್ ಇದೆ. ಅದು ಡಿಸ್ಟೆನ್ಸ್ ತುಂಬ ಇದೆ. ಸೊ ಅದನ್ನ ಕವರ್ ಮಾಡಬೇಕು. ಇವತ್ತು ಕವರ್ ಮಾಡಿದ್ರೆ ನಾಳೆ 1-2 ಇದ್ದರೆ ಬೆಟರ್. ಸೊ ಇಲ್ಲಿಗೆ ಊಟ ಮಾಡಿಕೊಂಡು ಚಾರ್ಜ್ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅದು ಗುರು ಟೆಂಪಲ್ಗೆ. ಬನ್ನಿ ಹೋಗುವ. ಈಗ ಅಲ್ಲಂಗುಡಿ ಗುರು ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಿ. ಒಳ್ಳೆ ದರ್ಶನ ಆಯಿತು. ತುಂಬ ಹಳೆ ದೇವಸ್ಥಾನ. ಇದನ್ನು ಕೂಡ ದೊಡ್ಡ ದೇವಸ್ಥಾನ, ನೀವೆಲ್ಲ ನೋಡಿದ್ರಿ. ಸೊ ಅಗೇನಲ್ಲಿ ಫೋಟೋ ಹೊಡೆಯೋಕ್ಕೆ ಬಿಡಲಿಲ್ಲ. ಸೊ ಆಚೆ ಕಡೆ ಅಷ್ಟೇ ಫೋಟೋ ಹೊಡೆದ್ವಿ. ನಾವು ಹೋಗಿದ್ದು 3 ಕಾಲ ಆಯಿತು. 1 ಗಂಟೆಯಿಂದ 4 ಗಂಟೆಗೆ ಕ್ಲೋಸು ದೇವಸ್ಥಾನಗಳು. ಸೊ ಒಂದು 45 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಸೊ ಅದಕ್ಕೋಸ್ಕರ ಈ ಹರಿಬರಿ 45 ಮಿನಿಟ್ಸ್ನ ಕವರ್ ಮಾಡಬೇಕು. ಯಾಕಂದರೆ ಇನ್ನೂ 2 ಟೆಂಪಲ್ ಹೋಗ್ಬೇಕು ನಾವು. ಸೊ ಗುರುಬಲ ಅಂದರೆ ಗೊತ್ತು. ಇಟ್ಸ್ ಅಬೌಟ್ ಪ್ರಾಸ್ಪರಿಟಿ, ಬಿಸ್ನೆಸ್ ಆಗಲಿ ಮತ್ತೊಂದಾಗಲಿ, ರಿಗಾರ್ಡಿಂಗ್ ಫೈನಾನ್ಷಿಯಲ್ ಮ್ಯಾಟರ್ಸ್. ಸೊ ಗುರುಬಲ ಹೇಳ್ತಾರೆ ಎಲ್ಲರೂ, ಜ್ಯೋತಿಷರು ಹೇಳ್ತಾ ಇರ್ತಾರಲ್ಲ, ಗುರುಬಲ ಇದ್ದರೆ ನಿಮ್ಮನ್ನು ಯಾರು ಹಿಡಿಯೋಕ್ಕಾಗಲ್ಲ ಅಂತ. ಹಾಗೆ ಸೊ ಆ ಒಂದು ಏಳಿಗೆಗೋಸ್ಕರ ಇಲ್ಲಿ ಬರ್ತಾರೆ. ಸೊ ನಾವು ಬೇಡ್ಕೊಂಡ್ವಿ. ಸೊ ಇದು ಮುಗಿಸ್ಕೊಂಡು ಇಲ್ಲಿಂದ ನಾವು ಶುಕ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅದು ಕಾಂಜನೂರು ಅಲ್ಲಿದೆ. ಸೊ ಅದು ಇಲ್ಲಿಂದ ಒಂದು 35 ಕಿಲೋಮೀಟ್ರ್ ಇದೆ. ಸೊ ಅಲ್ಲಿ ಮುಗಿಸ್ಕೊಂಡು ಮತ್ತು ಅಲ್ಲಿಂದ ನಾವು ತಿರುನಲ್ಲಾರ್ಗೆ ಹೋಗ್ಬೇಕು. ಅಂದರೆ ಅಷ್ಟು ಕವರ್ ಮಾಡ್ಬೇಕು ನಾವು ಇವತ್ತು, ಇಲ್ಲ ನಾಳೆ ನಮಗೆ ತೊಂದರೆ ಆಗುತ್ತೆ. ಹೀಗಾಗಿ ನಾನು ಡ್ರೈವಿಂಗಲ್ಲಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಂತು ಮಾತಾಡೋಕ್ಕೆ ಮತ್ತೆ ಟೈಮ್ ಇಲ್ಲ. ಸೊ ಐ ಹ್ಯಾವ್ ಟು ಹರಿ. ಸೊ ಅಲ್ಲಿಗೆ ಹೋದ್ಮೇಲೆ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಹೋಗುವ.
ಕಾಂಜನೂರು ಶುಕ್ರ ಟೆಂಪಲ್ ದರ್ಶನ ಆಯಿತು. ತುಂಬ ಹಳೆ ದೇವಸ್ಥಾನ. ಏನೋ ಕೆಲಸ ನಡೀತಾ ಇತ್ತು, ನಾವು ರಿನ್ಯೂವೇಷನ್ ಮಾಡ್ತಾ ಇದ್ದೀವಿ. ಹೀಗಾಗಿ ನಾವು ಎಂಟ್ರಿ ಆಗ್ತಿದ್ದಂಗೆ ಸ್ವಲ್ಪ ಲೈಟ್ ಇತ್ತು, ಆಮೇಲೆ ಲೈಟ್ ಹೋಗ್ಬಿಡ್ತು, ಎಲ್ಲ ಕತ್ಲಾಗೋಯ್ತಲ್ಲಿ. ಸೊ ಹೀಗೆ ಮೊಬೈಲ್ ಟಾರ್ಚಲ್ಲೇ ನೋಡಿದ್ದಾಯಿತು. ಸೊ ನೋಡಿದ್ರಿ ನೀವು ಆ ದೇವಸ್ಥಾನ ಹೇಗಿದೆ ಅಂಥೇಳಿ. ಸೊ ಈಗ ಅಲ್ಲಿಂದ ಮುಗಿಸ್ಕೊಂಡು ಇನ್ನೊಂದು ಹೇಳ್ಬೇಕದು ಏನು ಅಂತಂದರೆ ಶುಕ್ರ ದೋಷ ಏನಾದ್ರು ಇದ್ದರೆ ಸೊ ಅದು ಪರಿಹಾರ ಆಗುತ್ತಂತೆ. ಸೊ ಯಾರು ಹೇಳ್ತಿರ್ತಾರೆ ಅಸ್ಟ್ರಾಲಜರ್ಸು, ನಿಮಗೆ ಶುಕ್ರ ದೋಷ ಇದೆ ಅಂತ. ಸೊ ಇದೊಂದು ಪೂಜೆ ಮಾಡಿಸ್ಕೊಂಡ್ರೆ ಅಲ್ಲಿ ಅದೊಂದು ಪೂಜೆ ನಡೀತಾ ಇತ್ತು. ಸೊ ಅದು ಮಾಡ್ಕೋಬೋದು. ಸೊ ಈಗ ಅಲ್ಲಿಂದ ನಾವು ದರ್ಶನ ಮಾಡಿಕೊಂಡು ಈಗ ಸೀದಾ ತಿರುನೆಲ್ಲಾರು ಹೋಗ್ತಾ ಇದ್ವಿ. ಸೊ ಇದರಿಂದ ಒಂದು 47 ಕಿಲೋಮೀಟ್ರ್ ಇದೆ. ಅದು 8:30ಗೆ ದೇವಸ್ಥಾನ ಕ್ಲೋಸು. ಸೊ ನಮಗೆ ಎಕ್ಸಾಕ್ಟ್ಲಿ ನೆಕ್ ಟು ನೆಕ್ ಇದ್ದೀವಿ. ಸೊ ಆದಷ್ಟು ಬೇಗ ನಾವು 8-8:30 ಒಳಗಡೆ ಸೇರಿಕೊಂಡ್ರೆ ಅನುಕೂಲ. ಯಾಕಂದರೆ ನಾಳೆ ನಮಗೆ ಇನ್ನೂ 2 ದೇವಸ್ಥಾನ ಮಾಡಬೇಕು. ಅದು ನೋಡಿಕೊಂಡು ಬೆಂಗಳೂರು ಹೋಗಲಿಕ್ಕೆ ಅನುಕೂಲ ಆಗುತ್ತೆ. ನಾಳೆ ನೈಟ್ ಎನಿ ಕಾಸ್ಟ್ ನಾನು ಬ್ಯಾಂಗ್ಳೂರಲ್ಲಿ ಇರಬೇಕು. ನಾಡಿದ್ದು ಶೂಟಿಂಗ್ ಇದೆ, ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಬೇಗ ಮುಗಿಸ್ಕೊತಾ ಇದ್ದೀವಿ. ಸೊ ಬನ್ನಿ ನಮ್ಮ ಜೊತೆ ತಿರುನೆಲ್ಲಾರ್ ಶನೇಶ್ವರ ದೇವಸ್ಥಾನಕ್ಕೆ ಹೋಗುವ. ಗುಡ್ ಮಾರ್ನಿಂಗ್. ನಿನ್ನೆ ರಾತ್ರಿ ತಿರುನೆಲ್ಲಾರ್ ಹೋಗಿದ್ವಿ, ನೀವೆಲ್ಲ ನೋಡಿದ್ರಿ. ಶನೇಶ್ವರ ದರ್ಶನ ಆಯಿತು. ತುಂಬ ಒಳ್ಳೆಯ ದೇವಸ್ಥಾನ, ತುಂಬ ರಶ್ ಇತ್ತು, ಇನ್ನು ಪೂಜೆ ನಡೀತಾ ಇತ್ತು ಅಲ್ಲಿ. ಅಲ್ಲಿ ತುಂಬ ಸ್ಟ್ರಿಕ್ಟ್ ಇತ್ತು, ಫೋಟೋಸ್ ಒಳಗಡೆ ಅಲೋ ಇರಲಿಲ್ಲ. ಸೊ ಆಚೆ ಕಡೆ ಮಾತ್ರ ಫೋಟೋಸ್ನ ಹೊಡ್ಕೊಂಡೆ. ಸೊ ರಾತ್ರಿ ಅದಕ್ಕೆ ನಾನು ಕ್ಲೋಸ್ ಮಾಡೋಕ್ಕಾಗಿಲ್ಲ. ನಾನು ಹೇಳಿದೆ 45 ಮಿನಿಟ್ಸ್ ಡಿಲೇ ಆಗಿತ್ತು. ಸೊ ಆದಷ್ಟು ಬೇಗ ಕವರ್ ಮಾಡಬೇಕಿತ್ತು ಅಂತ ಸ್ವಲ್ಪ ಸ್ಪೀಡಾಗಿ ಹೋಗಿ ಕವರ್ ಮಾಡಿದೆ. ಬಟ್ ದರ್ಶನ ಆಯಿತು, ಕರೆಕ್ಟ್ ಟೈಮ್ಗೆ ನಾವು ಹೋದ್ವಿ. ಸೊ ದರ್ಶನ ಮುಗಿಸ್ಕೊಂಡು ಸೀದಾ ಕುಂಭಕೋಣಂ ಬರಬೇಕಿತ್ತು, ರಾತ್ರಿ ಆಗಿತ್ತು. ಸೊ ಗಾಡಿ ಬರೀ ಚಾರ್ಜ್ ಮಾಡಬೇಕಿತ್ತು. ನಾಳೆ ಮತ್ತೆ ಇನ್ನೊಂದು 2 ಟೆಂಪಲ್ ಕವರ್ ಮಾಡಬೇಕಿತ್ತು. ಸೊ ನಿನ್ನೆ 5 ಟೆಂಪಲ್ ನಾವು 5 ಟೆಂಪಲ್ ಕವರ್ ಮಾಡಿದ್ವಿ. ಸೊ ಟಾರ್ಗೆಟ್ ರೀಚ್ ಆಯಿತು. ಸೊ ಈಗ 2 ಟೆಂಪಲ್ಸ್ ಬ್ಯಾಲೆನ್ಸ್ ಇದೆ. ಈಗ ಅಲ್ಲಿಗೆ ಹೋಗ್ತಾ ಇದ್ವಿ. ಫಸ್ಟು ರಾಹು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಈಗ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇದೆ. ಯಾವುದು ತಿರುನಾಗೇಶ್ವರಂ ಅಂತ. ಸೊ ಅದು ಮುಗಿಸ್ಕೊಂಡು ಅಲ್ಲಿಂದ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತೀವಿ. ಎಲ್ಲಿ ಹೋಗ್ತೀವಿ ಅನ್ನೋದನ್ನು ಹೋಗಿ ಅಲ್ಲಿಂದ ಕೇತು ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಈಗ ರಾಹು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಒಳ್ಳೆ ದರ್ಶನ ಆಯಿತು ರಾಹು ದೇವಸ್ಥಾನದಲ್ಲಿ. ಖಾಲಿ ಇದೆ, ಯಾಕಂದ್ರೆ ಬೆಳಗ್ಗೆ ನಾವು ಬಂದಿರೋದೊಂದು 7:30 ಆಗಿದೆ. ಸೊ ದೇವಸ್ಥಾನ ಖಾಲಿ ಇದೆ, ಪೂಜೆ ನಡೀತಾ ಇದೆ. ಇದು ಅಷ್ಟು ತುಂಬ ಹಳೆಯ ದೇವಸ್ಥಾನ. ಈ ತಮಿಳುನಾಡಲ್ಲಿ ಆಲ್ಮೋಸ್ಟ್ ಎಲ್ಲ ತುಂಬ 1000 ವರ್ಷ ಹಳೆಯ ದೇವಸ್ಥಾನಗಳು, ಅಷ್ಟು ದೇವಸ್ಥಾನಗಳಿದ್ದಾವೆ. ಕೆಲವು ಮೇಂಟೈನ್ ಮಾಡಿದ್ದಾರೆ, ಕೆಲವು ಮೇಂಟೈನ್ ಮಾಡಿಲ್ಲ. ಬಟ್ ಹೆಸರುವಾಸಿಯಾಗಿರುವಂಥ ದೇವಸ್ಥಾನ ತಮಿಳುನಾಡಲ್ಲಿ ಜಾಸ್ತಿ ಇರೋದು. ಸೊ ಇಲ್ಲಿ ದರ್ಶನ ಆಯಿತು. ಬೇಸಿಕ್ಲಿ ರಾಹು ಅಂತಂದರೆ ಏನಾದ್ರು ದೋಷ ಇದ್ದವ್ರಿಗೆ ಅಥವಾ ಏನೋ ಮಾಟ ಮಂತ್ರ ಮಾಡಿಸಿದ್ರೆ ಅದು ಏನೋ ಆಗಬಾರ್ದು ಅಂತ ಇದೊಂದು ಪೂಜೆ ಮಾಡಿಸ್ಕೊಳುತ್ತೆ. ಸೊ ಅದು ಆಲ್ ಅಬೌಟ್ ರಾಹು ಟೆಂಪಲ್. ಸೊ ಈಗ ಇಲ್ಲಿಂದ ನಾವು ಕೇತು ದೇವಸ್ಥಾನ ಹೋಗ್ತಾ ಇದ್ವಿ. ಇಲ್ಲಿಂದ ಅರೌಂಡ್ 47-48 ಕಿಲೋಮೀಟರ್ಸ್ ಏನೋ ಇದೆ. ಸೊ ಅಲ್ಲಿ ಹೋಗಿ ಅಲ್ಲಿಗೆ ನಿಮಗೆ ದರ್ಶನ ಮಾಡಿಸಿ ಅಲ್ಲಿಂದ ಬ್ಯಾಂಗ್ಳೂರು. ಸೊ ಅಲ್ಲಿಗೆ ಹೋಗಿ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬನ್ನಿ ಹೋಗುವ. ಗೈಸ್, ಕೇತುದು ಒಳ್ಳೆ ದರ್ಶನ ಆಯಿತು. ಈ ಊರಿಗೆ ಇನ್ನೊಂದು ಹೆಸರು ಇದೆ, ಕೀಳಪೆರಕುಳಂ ಅಂತ. ಸೊ ಗೂಗಲ್ ಹೊಡೆದ್ರೆ ಅದು ಬರುತ್ತೆ, ಕನ್ಫ್ಯೂಸ್ ಆಗಬೇಡಿ. ಕೇತು ಅಂದರೆ ಅದು ಪಕ್ಕಾ ಬರುತ್ತೆ. ಸೊ ಕೇತು ಈ ದೇವಸ್ಥಾನ ಹೆಸರು, ಅದು ಕೀಳಪೆರಕುಳಂ ಅಂತ. ತಮಿಳ್ ಹೆಸರುಗಳು ಹೆಂಗಿರ್ತವೆ. ಸೊ ಇಲ್ಲಿಗೆ ನಮ್ಮದು 9 ನವಗ್ರಹ ಕಂಪ್ಲೀಟ್ ಆಯಿತು. ಈ ಕೇತು ವಿಶೇಷ ಏನು ಅಂತಂದರೆ ಮಕ್ಕಳಾಗ್ದವ್ರಿಗೆ ಮಕ್ಕಳು, ಆಮೇಲೆ ಟೋಟಲಿ ಹೆಲ್ತ್ ಇಶ್ಯೂಸು. ಸೊ ಏನಾರ ತುಂಬ ವರ್ಷದಿಂದ ಹೆಲ್ತ್ ಪ್ರಾಬ್ಲಮ್ ಆಗಿದ್ದರೆ ಅದನ್ನು ಪೂಜೆ ಮಾಡಿದ್ರೆ ಹೆಲ್ತ್ ಸರಿ ಹೋಗುತ್ತೆ ಅನ್ನೋದು ಒಂದು ವಾಡಿಕೆ. ಸೊ ಅದಕ್ಕೆ ಇದು ಕೇತು ದೇವಸ್ಥಾನ ಇರೋದು. ಸೊ ಇಲ್ಲಿಗೆ
9 ನವಗ್ರಹ ಕಂಪ್ಲೀಟ್ ಆಯಿತು. ನೀವೆಲ್ಲ ನೋಡಿದ್ರಿ, ಡೇ 1ಇಂದ ಸೂರ್ಯದಿಂದ ಕೇತುವರೆಗೂ ಮಾಡಿದ್ವಿ. ಕೆಲವರು ಏನಂದರೆ 9 ನವಗ್ರಹ ಹೇಗಿದೆ ಹಾಗೆ ಹೋಗ್ತಾ ಅಂದರೆ ಅಕ್ಕಪಕ್ಕ ಇದ್ರೂ ಎಲ್ಲ ಕವರ್ ಮಾಡ್ಕೊಂಡು ಬರ್ತಾರೆ, ಕೆಲವು ಉಲ್ಟಾ ಬರ್ತಾರೆ. ಸೊ ನಾನು ಅಕಾರ್ಡಿಂಗ್ ಟು 1 2 3 4 5 6 7 8 9 ಸೊ ಆ ಥರ ನಾನು ಮಾಡಿದ್ದೀನಿ. ಯಾರೋ ಹೇಳಿದ್ರು ಅಕಾರ್ಡಿಂಗ್ ಟು 1 2 3 ಆರ್ಡರ್ ಹೋಗಬೇಕು ಅಂತ. ಹೀಗಾಗಿ ನಾನು ಫಸ್ಟು ನಾನು ಸೂರ್ಯ ಮುಗಿಸ್ಕೊಂಬಂದೆ, ಆಮೇಲೆ ಲಾಸ್ಟಿಗೆ ಇದು ಬಂದೆ. ಸೊ ಕೆಲವರು ಏನು ಮಾಡ್ತಾರೆ, ಆ ಪರ್ಟಿಕ್ಯುಲರ್ ವಾರಕ್ಕೆ ಮಾತ್ರ ಹೋಗ್ತಾರೆ, ಅದು ಅವ್ರವ್ರ ಇಷ್ಟ. ಸೊ ನಾವು ಈ ಥರ ಮಾಡಿದ್ವಿ, ನಮಗೆ ಇದು ಮಾಡಬೇಕು ಅಂತ ಅನ್ನಿಸ್ತು. ಹೀಗಾಗಿ ನಾವು ಆರ್ಡ್ರ್ ಪ್ರಕಾರ ಬಂದ್ವಿ. ಸೊ ಇಲ್ಲಿಗೆ 9 ನವಗ್ರಹ ನಿಮಗೆಲ್ಲ ತೋರಿಸಿದ್ದೀನಿ. ಕೆಲವು ಒಳಗಡೆ ಫೋಟೋ ಹೊಡೆದಿದ್ದೀನಿ, ಕೆಲವು ಫೋಟೋ ಹೊಡೆಯೋಕ್ಕಾಗಿಲ್ಲ, ಆಚೆ ಕಡೆ ತೋರಿಸಿದ್ದೀನಿ, ದಾರಿ ತೋರಿಸಿದ್ದೀನಿ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಮತ್ತೆ ಹೇಳ್ತಾ ಇದ್ದೀನಿ, ದೇವಸ್ಥಾನ 1 ಗಂಟೆಯಿಂದ 4 ಗಂಟೆ ಎಲ್ಲ ದೇವಸ್ಥಾನ ಕ್ಲೋಸ್ ಇರುತ್ತೆ. ಸೊ ಅದೊಂದು ನೆನಪಿಟ್ಕೊಳ್ಳಿ. ಸೊ ಇಲ್ಲಿಗೆ 9 ನವಗ್ರಹ ದೇವಸ್ಥಾನ ಕಂಪ್ಲೀಟ್ ಆಯಿತು. ಸೊ ಇಲ್ಲಿಂದ ನಾವು ಬ್ಯಾಂಗ್ಳೂರಿಗೆ ಹೊರಡಬೇಕು. ಗೈಸ್, ಕೇತು ದೇವಸ್ಥಾನದಿಂದ ಬ್ಯಾಂಗ್ಳೂರಿಗೆ ಅರೌಂಡ್ 400 ಕಿಲೋಮೀಟರ್ಸ್ ಇದೆ. ಸೊ ನಾನು ಆಲ್ರೆಡಿ 100 ಕಿಲೋಮೀಟರ್ಸ್ ಬಂದಿದ್ದೀನಿ, ಚಾರ್ಜಿಂಗ್ ಮಾಡ್ತಾಯಿದ್ದೀನಿ. ಸೊ ಊಟಕ್ಕೆ ನಿಲ್ಲಿಸಿದ್ದೀನಿ. ನಾನು ಹೋಗ್ತಾನೆ ಇಲ್ಲೇ ಚಾರ್ಜ್ ಮಾಡಿದ್ದೆ. ಸೊ ಅಗೇನ್ ನಾನು ಇಲ್ಲೇ ಬಂದೆ. ಸೊ ವಾಪಸ್ ಹಿಂಗೆ ಬರ್ತಾಯಿದ್ದೀನಿ, ಸೇಲಂ ಮೇಲೆ ಹೋಗ್ತಾ ಇಲ್ಲ, ಯಾಕಂದರೆ 30 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಆಗುತ್ತೆ. ಸೊ ಇಲ್ಲೂ ರೋಡು ಚೆನ್ನಾಗಿದೆ, ಚಾರ್ಜಿಂಗ್ ಸ್ಟೇಷನ್ಸ್ ಅವೈಲೇಬಲ್ ಇದೆ, ಆ ಕಡೆ ಹೋದ್ರೂ ಅವೈಲೇಬಲ್ ಇದೆ, ಈ ಕಡೆ ಹೋದ್ರೂ ಅವೈಲೇಬಲ್ ಇದೆ. ಸೊ ನಾನು ಈ ಕಡೆನೇ ಬಂದೆ. ಸೊ 9 ನವಗ್ರಹ ದೇವಸ್ಥಾನ ನೀವೆಲ್ಲ ನೋಡಿದ್ರಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. MG ವಿನ್ಸರ್ 38 ಕಿಲೋವ್ಯಾಟ್ಸ್ ಓನರ್ಗೆ ಒಂದು ಮಾಹಿತಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಡೇ ಟೈಮಲ್ಲಿ ಅರೌಂಡ್ 260 270 ಇಸ್ ಓಕೆ, ಅದು 250 ರೇಂಜು ಓಕೆ ನಿಮ್ಮ ಸೇಫ್ಟಿಗೆ. ನೈಟ್ ಟೈಮಲ್ಲಿ 230 240 ಅದು 220 ಬೆಟ್ರ್ ನಿಮ್ಮ ಕ್ಯಾಲ್ಕುಲೇಷನ್ಗೆ. ರನ್ನಿಂಗಲ್ಲಿ ರೇಂಜನ್ನು ಹೇಳ್ತಾ ಇರೋದು, ಯಾಕಂದ್ರೆ 38 ಕಿಲೋವ್ಯಾಟ್ಸು. ಮಿಕ್ಕಿದ್ದು EV ಓನರ್ಸು 45 53 ಅವ್ರಿಗಿದ್ದವ್ರಿಗೆ ಏನು ಹೇಳಬೇಕಾಗಿಲ್ಲ. ಸೊ ಚಾರ್ಜಿಂಗ್ ಸ್ಟೇಷನ್ಸ್ ಈಸಿಲಿ ಅವೈಲೇಬಲ್ ಇನ್ನು ಕುಂಭಕೋಣಂ ಆಲ್ರೆಡಿ 3 4 ಇದೆ ಅಲ್ಲಿ. ದಾರಿಯಲ್ಲೂ ಕಂಟಿನ್ಯೂಸ್ ಇದಾವೆ, ಆಲ್ಮೋಸ್ಟ್ ನಿಮ್ಮ ಆ್ಯಪಲ್ಲಿ ಸಿಗುತ್ತೆ. ಬಟ್ ಬರ್ತಾ 3 4 ನಾನು ಹೊಸದು ನೋಡಿದ್ದೀನಿ, ಬಟ್ ಇದನ್ನು ಆ್ಯಪಲ್ಲಿ ಸೇರ್ಪಡೆ ಆಗಿಲ್ಲ. ಅಂದರೆ MG ಬಿಟ್ಟು ಬೇರೆನೂ ಇದ್ದಾವೆ. ಸೊ ಚಾರ್ಜಿಂಗ್ ಅಂತ ಬಂದಾಗ ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ನೀವು ಕುಂಭಕೋಣಕ್ಕೆ ಬಂದು ನವಗ್ರಹ ದೇವಸ್ಥಾನ ನೋಡ್ಬೋದು. ನಾನು ಅದು ಕಂಪ್ಲೀಟ್ ಟೂರು ಮತ್ತು ಮ್ಯಾಪ್ ಎಲ್ಲನೂ ಹಾಕಿರ್ತೀನಿ, ದಯವಿಟ್ಟು ನೋಡಿ. ಈ ಕಡೆ ಬರೋರಾದರೆ ಅದು ನೋಡಿ ನಿಮಗೊಂದು ಹೆಲ್ಪ್ ಆಗುತ್ತೆ. ಸೊ ಓಕೆ, ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಎಕ್ಸರ್ಸೈಸ್ ಮಾಡಿ, ಆರೋಗ್ಯವಾಗಿರಿ. ಗೋ ಗ್ರೀನ್, ಗೋ ಎಲೆಕ್ಟ್ರಿಕ್. ಜೈ ಹಿಂದ್, ಜೈ ಕರ್ನಾಟಕ.